ಗೈಸ್, ಈ ಪ್ರಪಂಚದಲ್ಲಿ ಎರಡು ಥರ ಜನರಿದ್ದಾರೆ. ಕೆಲವರು ದೇವ್ರನ್ನ ನಂಬ್ತಾರೆ, ಇನ್ನು ಕೆಲವರು ದೇವ್ರನ್ನ ನಂಬಲ್ಲ ಕೂಡ. ಬಟ್ ಇವತ್ತು ನೋಡ್ತಿರೋ ಈ ಕಥೆಯಲ್ಲಿ ನಮ್ಮ ಹೀರೋಯಿನ್ಗೆ ಇರೋದು ಭಕ್ತಿನ, ಭ್ರಮೆನ, ಅಂಧಾಭಿಮಾನನ, ಕುರುಡು ಪ್ರೇಮನ, ಏನು ಅಂತಲೇ ಅರ್ಥ ಆಗಲ್ಲ ಗುರು. ಅಷ್ಟು ಸೈಕಾಗಿದೆ ಮೂವಿ. ಬನ್ನಿ ಸ್ಟೋರಿ ಒಳಗಡೆ ಹೋಗೋಣ. ನಮ್ಮ ಹೀರೋಯಿನ್ ಹೆಸರು ಬಂದು ಕೇಟಿ. ಈಕೆ ಮುಂಚೆ ಒಂದು ದೊಡ್ಡ ಹಾಸ್ಪಿಟಲಲ್ಲಿ ನರ್ಸಾಗಿ ಕೆಲಸ ಮಾಡ್ತಿರ್ತಾಳೆ. ಅಲ್ಲಿ ಅಡ್ಮಿಟ್ ಆಗಿರೋನ ಅದೃಷ್ಟ ಸರಿ ಇಲ್ವೋ ಅಥವಾ ಇವಳ ಅದೃಷ್ಟ ಸರಿ ಇಲ್ವೋ ಗೊತ್ತಿಲ್ಲ, ಏನೋ ಒಂದು ಎಡವಟ್ಟಾಗಿ ಆತ ದೇವ್ರ ಪದ ಸೇರ್ಕೊಂಡ್ಬಿಡ್ತಾನೆ. ಈ ಇನ್ಸಿಡೆಂಟಿಂದ ನಮ್ಮ ಕೇಟಿ ಮೆಂಟಲಿ ಡಿಸ್ಟರ್ಬ್ ಆಗಿ ಹೋಗ್ತಾಳೆ. ಇನ್ನೇನು ಆಗೋದಿಲ್ಲ ಒಳ್ಳೇದಕ್ಕೆ, ಎಲ್ಲ ದೇವರೇ ನೋಡ್ಕೋತಾನೆ ಅಂತ ಹೇಳ್ತಾರಲ್ಲ ನಮ್ಮ ಕಡೆ, ಆ ಥರನೇ ಕೇಟಿನೂ ಕೂಡ. ಇದೆಲ್ಲ ದೇವರೇ ಮಾಡ್ತಿರೋದು, ಇದೆಲ್ಲ ದೇವರೇ ನೋಡ್ಕೋತಾನೆ ಅಂತ ಅಂದ್ಕೊಂಡು ನಮ್ಮ ಕೇಟಿ ಒಂದು ಚಿಕ್ಕ ರೂಮಲ್ಲಿ ಕೂತ್ಕೊಂಡು ದೇವ್ರಿಗೆ ಪೂಜೆ ಮಾಡು ಬಿಟ್ಟರೆ ಕೆಲಸ ಮಾಡು, ದೇವ್ರಿಗೆ ಪೂಜೆ ಮಾಡು ಬಿಟ್ಟರೆ ಕೆಲಸ ಮಾಡು ಅನ್ನೋ ಥರ ಜೀವನನ ಸಾಗಿಸ್ತಿದ್ದಾಳೆ. ಹಣೆ ಬರಹ ಸರಿ ಇಲ್ದಿರೋನು ಯಾರೋ ಒಬ್ಬ ಹಾಸ್ಪಿಟಲಲ್ಲಿ ಸತ್ತ ಅಂತ ಹೇಳಿಲ್ವಾ, ಆ ಇನ್ಸಿಡೆಂಟಿಂದ ನಮ್ಮ ಕೇಟಿ ಮೆಂಟಲಿ ಡಿಸ್ಟರ್ಬ್ ಆಗೋಗಿ ಆ ಜಾಬನ್ನು ಬಿಟ್ಟು ಬೇರೆ ಒಂದು ಜಾಬ್ನ ಹುಡಿಕೊಂಡೋಳೆ. ಅಮ್ಯಾಂಡೋ ಅನ್ನೋ ಐಫೈ ಲೇಡಿಗೆ ಲಿಂಪೋಮಾ ಅನ್ನೋ ಒಂದು ಕ್ಯಾನ್ಸರ್ ಇದೆ, ಈಗಲೂ ಆಗಲೂ ಅನ್ನೋ ಥರ ಇದ್ದಾರೆ. ಬೇಸಿಕಲಿ ಹೇಳ್ಬೇಕಂದ್ರೆ ನಮ್ಮ ಕೇಟಿಗೆ ಸಿಗ್ತಿರೋ ಜಾಬೇ ಇವಳನ್ನ ನೋಡ್ಕೊಳ್ಳೋದು. ಈ ಅಮ್ಯಾಂಡೋ ಅಂದರೆ ಸುಮ್ಮನೆ ಅಲ್ಲ, ಇವಳೊಂದು ಕಾಲದಲ್ಲಿ ದೊಡ್ಡ ಡ್ಯಾನ್ಸರ್. ಇವಳಿಗೆ ದೇವರು ದಿಂಡ್ರು ಅಂದರೆ ನಂಬಿಕೆನೇ ಇಲ್ಲ. ಕುಡಿಬೇಕು, ಸಿಗರೇಟ್ ಸೇದಬೇಕು, ಅನ್ನೋನ್ ಬಾಯ್ಸ್ ಜೊತೆ ಡೇಟ್ ಮಾಡಬೇಕು ಅನ್ನೋ ಕ್ಯಾಟಗರಿ. ಸೊ ಈಗ ನಮ್ಮ ಕೇಟಿ ಅವಳ ಕೆಲಸನ ಅವಳು ಮಾಡಬೇಕಲ್ವಾ, ಅದಕ್ಕೋಸ್ಕರ ಅಮ್ಮಣ್ಣ ಮನೆಗೆ ಬರ್ತಾಳೆ. ಅಲ್ಲಿ ನೋಡಿದ್ರೆ ಅವಮ್ಮ ಕುಡ್ಕೊಂಡು ತಿನ್ಕೊಂಡಿದ್ದಾಳೆ. ಇದನ್ನು ನೋಡಿದ ಕೇಟಿ, ಅಯ್ಯೋ ಇವಳ ಸಾಯೋ ವಯಸ್ಸಲ್ಲಿ ಇಷ್ಟೆಲ್ಲ ಪಾಪ ಮಾಡ್ತಾಳಲ್ಲ ಅಂತ ಅನ್ಕೋತಾಳೆ ಕೇಟಿ. ಸಿಗರೇಟ್ ಸೇರ್ತಾಳೆ, ಡ್ರಿಂಕ್ ಮಾಡ್ತಾಳೆ, ಪ್ರತಿದಿನ ಯಾರಾದರೂ ಒಬ್ಬ ಗಂಡಸನ್ನ ಮನೆಗೆ ಕರೆಸ್ಕೊತಾನೆ ಇರ್ತಾಳೆ. ಇದನ್ನೆಲ್ಲ ನೋಡಿದ ಕೇಟಿಗೆ ಒಂದು ಐಡಿಯಾ ಬರುತ್ತೆ, ನಾನು ಯಾಕೆ ಇವಳ ಲೈಫ್ನ ಚೇಂಜ್ ಮಾಡಬಾರ್ದು ಅನ್ನೋ ಥರ. ಅಮ್ಯಾಂಡ್ನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಕೇಟಿಗೆ ಅರ್ಥ ಆಗುತ್ತೆ, ಅಮ್ಯಾಂಡ್ ಒಂಥರ ನಾಸ್ತಿಕಳು, ಸ್ವಲ್ಪನೂ ದೇವ್ರ ಮೇಲೆ ಭಕ್ತಿನೇ ಇಲ್ಲ. ಅಮ್ಯಾಂಡ್ಗೆ ದೇವ್ರ ಮೇಲೆ ನಂಬಿಕೆ ಬರಲಿ ಅಂತ ನಮ್ಮ ಕೇಟಿ ದೇವ್ರ ಬಗ್ಗೆ ಹೇಳಿದ್ರು. ದೇವ್ರು ಹಂಗೆ ಮಾಡ್ತಾರೆ, ದೇವ್ರು ಹಿಂಗೆ ಮಾಡ್ತಾರೆ, ದೇವರೇ ಎಲ್ಲ ಹ್ಯಾಂಡಲ್ ಮಾಡ್ತಾರೆ ಅನ್ನೋ ಥರ ಹೇಳ್ತಿದ್ದಾಳೆ. ಅಮ್ಯಾಂಡ್ ಇದ್ಯಾವುದನ್ನು ತಲೆಗೆ ಹಾಕೋತಿಲ್ಲ. ಹೀಗೆ ಒಂದಿನ ಅಮ್ಯಾಂಡ್ನ ಒಬ್ಬ ಫ್ರೆಂಡು ಅಮ್ಯಾಂಡ್ನ ನೋಡೋದಕ್ಕೋಸ್ಕರ ಬರ್ತಾನೆ. ಹೀಗೆ ಬಂದು ಹೋಗಿ ಮಾಡ್ತಿರ್ಬೇಕಾದ್ರೆ ಕೇಟಿಗೆ ವ್ಯಕ್ತಿ ಪರಿಚಯ ಕೂಡ ಇರುತ್ತೆ. ವ್ಯಕ್ತಿ ಮನೆಗೆ ಬಂದಾಗ ಕೇಟಿ ಆಚೆ ಈಚೆ ಹೋಗೋದಕ್ಕೆ ಟೈಮ್ ಕೊಡ್ತಾರೆ. ಮತ್ತು ವ್ಯಕ್ತಿ ಹೋದ್ಮೇಲೆ ಅಮ್ಯಾಂಡನ್ನು ನೋಡ್ಕೊಳ್ಳೋ ಕೆಲಸ ಕೇಟಿದು. ಹೀಗೆ ಒಂದಿನ ಅಮ್ಯಾಂಡ್ ಮತ್ತು ಅವಳ ಬಾಯ್ ಫ್ರೆಂಡ್ ಡಿನ್ನರ್ ಎಲ್ಲ ಆದಮೇಲೆ ಅಮ್ಯಾಂಡ್ ಕೇಟಿಗೆ ಹೇಳ್ತಾಳೆ, ಈ ವ್ಯಕ್ತಿ ನನ್ನ ಪಡ್ಕೊಳ್ಳೋದಕ್ಕೋಸ್ಕರ ಮೊದಲು ತುಂಬಾ ಎಫರ್ಟ್ ಆಗ್ತಿದ್ದ, ಬಟ್ ಇವಾಗ ಕೇರೇ ಮಾಡ್ತಿಲ್ಲ ಅಂತ. ಇದೇ ಫೀಲಲ್ಲಿ ಅಮ್ಯಾಂಡ್ ಕೇಟಿಗೆ ಕೇಳ್ತಾಳೆ, ನಿನಗೂ ಯಾರಾದರೂ ಪಾರ್ಟ್ನರ್ ಇದ್ದಾರಾ ಅಂತ. ಅದಕ್ಕೆ ನಮ್ಮ ಕೇಟಿ ತುಂಬ ಡಿಫ್ರೆಂಟ್ ಸ್ಟೈಲಲ್ಲಿ ಆನ್ಸರ್ ಮಾಡ್ತಾಳೆ, ನನಗೆ ಯಾವುದೇ ಪಾರ್ಟ್ನರ್ ಬೇಕಾಗಿಲ್ಲ, ನಾನು ದೇವರನ್ನೇ ಸರ್ವಸ್ವ ಅಂದ್ಕೊಂಡಿದ್ದೀನಿ. ನಾನು ಏನೇ ಕೆಲಸ ಮಾಡಿದರೂ ದೇವರು ನನ್ನ ನೋಡ್ತಾ ಇದ್ದಾರೆ, ದೇವರು ಯಾವಾಗಲೂ ನನ್ನ ಜೊತೆಲೇ ಇರ್ತಾರೆ. ಕೆಲವೊಂದು ಟೈಮ್ ಹೇಳಬೇಕು ಅಂದರೆ ನನ್ನ ಮೈಯೆಲ್ಲ ಜುಮ್ ಅನ್ನುತ್ತೆ ಅಂತ ಎಲ್ಲ ಹೇಳ್ತಿದ್ದಾಳೆ. ಇದನ್ನು ಕೇಳಿದ ಅಮ್ಯಾಂಡೋ ಏನೋ ವಿಚಿತ್ರವಾಗಿ ನೋಡ್ತಾಳೆ ಅವಳನ್ನು. ಅದೇ ಟೈಮಲ್ಲಿ ಮನೇಲಿ ಇರೋ ಲೈಟ್ ಫ್ಲಿಕ್ಕರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನೋಡಿದ ಕೇಟಿ ಇದು ದೇವರು ಸಿಗ್ನಲ್ ಕೊಡ್ತಿರೋದು ಅಂತ ಅನ್ಕೋತಾಳೆ. ಕೇಟಿ ಅಮ್ಯಾಂಡಳಿಗೆ, ನಾನು ನಿನ್ನ ಲೈಫ್ನ ಸರಿ ಮಾಡ್ತಿದ್ದೀನಿ, ದೇವರಿಗೆ ನನ್ನ ಕೆಲಸ ಇಷ್ಟ ಆಗಿದೆ, ನೀನು ಕೂಡ ನನ್ನ ಜೊತೆ ಪ್ರೇಯರ್ ಮಾಡು ಅಂತ ಹೇಳ್ತಾಳೆ. ಅಮ್ಯಾಂಡ ಕೂಡ ಹ್ಞೂ ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಯಾವುದೋ ವಿಚಿತ್ರ ಯೋಗ ಸ್ಟೈಲಲ್ಲಿ ದೇವರಿಗೆ ಕೈನ ಮುಗಿತಾರೆ. ಈ ಅಮ್ಯಾಂಡ್ ಸುಮ್ಮನೆ ಇರಲಾರ್ದೆ ಕೇಟಿ, ನಾನು ನಿನ್ನ ಥರನೇ ದೇವ್ರನ್ನ ಮೈಯೊಳಗಡೆ ಫೀಲ್ ಮಾಡ್ತೀನಿ ಅಂತ ಹೇಳ್ತಾಳೆ. ಇದನ್ನು ಕೇಳಿದ ಕೇಟಿಗೆ ಸಖತ್ ಖುಷಿ. ನಾನು ಇವಳನ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಲ್ಲ, ಫಸ್ಟ್ ಸ್ಟೆಪ್ಪೇ ಇದು ಅಂತ ಅಂದ್ಕೊಂಡು ಖುಷಿ ಪಡ್ತಾಳೆ. ಸಿಕ್ಕಾಬಟ್ಟೆ ಖುಷಿ ಪಡ್ತಾಳೆ ಕೇಟಿ. ಈಗ ಕೇಟಿ ಅಮ್ಯಾಂಡ್ ಲೈಫ್ನ ಫುಲ್ಲು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕೆ ನೋಡ್ತಾಳೆ. ಸಿಗರೇಟ್ ಕೊಡ್ತಾಯಿಲ್ಲ, ಆಲ್ಕೋಹಾಲ್ ಕುಡಿಯೋಕ್ಕೆ ಬಿಡ್ತಾಯಿಲ್ಲ, ಬಾಟ್ಲಿಗಳನ್ನ ಎತ್ಕೊಯ್ತಿದ್ದಾಳೆ, ಹೆಲ್ದಿ ಫುಡ್ ಎಲ್ಲ ಕೊಡೋಕೆ ಸ್ಟಾರ್ಟ್ ಮಾಡಿಬಿಟ್ಟವಳೆ. ಇಷ್ಟೆಲ್ಲ ಮಾಡ್ತಿರೋ ಕೇಟಿಗೆ ಕ್ಯಾರಲ್ ಅನ್ನೋ ಅಮ್ಯಾಂಡ್ನ ಫ್ರೆಂಡು ಮನೆಗೆ ಬರೋದು ಇಷ್ಟ ಇರಲ್ಲ. ಕ್ಯಾರಲ್ ಮತ್ತು ಅಮ್ಯಾಂಡ್ ಇಬ್ಬರು ರೂಮಲ್ಲಿ ಇರಬೇಕಾದ್ರೆ ಕೇಟಿ ಸೀಕ್ರೆಟಾಗಿ ವಾಚ್ ಮಾಡೋದು, ಏನು ಮಾತಾಡ್ತವ್ರೆ ಏನು ಅಂತೆಲ್ಲ ತಿಳ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಿರ್ತಾಳೆ. ಒಂದಿನ ಕೇಟಿ ಸಿಕ್ಕಾಬಟ್ಟೆ ಸಿಟ್ಟು ಬಂದುಬಿಡುತ್ತೆ ಕ್ಯಾರಲ್ ಮೇಲೆ. ನೋಡು, ನೀನು ಇಲ್ಲಿ ಬರ್ತಿರೋದಕ್ಕೇನೆ ಅಮ್ಯಾಂಡ್ ಹಾಳಾಗ್ತಿರೋದು, ನೀನು ಇನ್ಮೇಲೆ ಬರಲೇಬೇಡ ಅಂತ ಕೇಟಿ ಅವಾಜ್ ಆಗ್ತಾವಳೆ. ಅದಕ್ಕೆ ಕ್ಯಾರಲ್, ನಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡೋದಕ್ಕೆ ನೀನು ಯಾರು ಅಂತ ಕೇಳ್ತಾರೆ. ನೋಡು, ನೀನು ಬಂದು ಹೋಗ್ತಿರೋದಕ್ಕೇನೆ ಅಮ್ಯಾಂಡ್ ಹಾಳಾಗ್ತಿರೋದು, ಇನ್ಮೇಲೆ ನೀನು ಬರಬೇಡ, ನಾನು ಅಮ್ಯಾಂಡ್ನ ಒಳ್ಳೆಯದೇ ಕರ್ಕೋಗ್ತಿದ್ದೀನಿ, ನೀನು ಬಂದು ಹಾಳು ಮಾಡಬೇಡ ಅಂತ ಹೇಳ್ತಾಳೆ ಕೇಟಿ. ಕ್ಯಾರಲ್ ಇದು ಯಾವುದನ್ನು ತಲೆಗೆ ಹಾಕೊಳ್ದೇನೆ ಸುಮ್ಮನೆ ಯಾಕಿಲ್ಲಿ ಜಗಳ ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಕ್ಯಾರಲ್ ಹೋಗಿದ್ದಕ್ಕೆ ಅಮ್ಯಾಂಡ್ ತುಂಬಾ ಬೇಜಾರು ಮಾಡ್ಕೋತಾಳೆ. ಕೇಟಿ ಮಾತ್ರ ಫುಲ್ ಖುಷಿ, ಅವಳನ್ನ ಹೇಗೋ ಮನೆಗೆ ಬರ್ದಿರಂಗೆ ಮಾಡಿದೆ ಅಂತ. ಈ ಟೈಮಲ್ಲಿ ಕೇಟಿ ಬಾಡಿಲಿ ಏನೋ ಅಟ್ಯಾಕ್ ಆದಂಗೆ ಆಗುತ್ತೆ. ಕೇಟಿ ತುಂಬ ಹೈಪರ್ ಆ್ಯಕ್ಟಿವ್ ಆಗ್ತಾಳೆ. ಈಗ ಕೇಟಿ ಏನು ಅನ್ಕೋತಾಳೆ ಅಂದರೆ, ನಾನೇನೋ ಒಳ್ಳೇದು ಮಾಡಿದ್ದೀನಿ, ಅದಕ್ಕೆ ದೇವರೇ ನನ್ನ ಮೈ ಮೇಲೆ ಬಂದಿದ್ದಾನೆ ಅಂತ. ಆದರೆ ಕ್ಯಾರಲ್ ಮತ್ತೆ ಮನೆಗೆ ಬರದೇ ಇರೋದನ್ನು ನೋಡಿ ಅಮ್ಯಾಂಡ್ಗೆ ತುಂಬ ಅಂದರೆ ತುಂಬ ಬೇಜಾರಾಗಿ ಹೋಗುತ್ತೆ. ಅಮ್ಯಾಂಡ್ಗೆ ತುಂಬ ಬೇಜಾರು ಮಾಡಿಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಸ್ಟವ್ ಆನ್ ಮಾಡಿ ತನಗೆ ತಾನೇ ಕೈನ ಸುಟ್ಕೊಂಡು ಅವಳೇ ಶಿಕ್ಷೆ ಕೊಡ್ಕೊತಿದ್ದಾಳೆ. ಅದಾದ ನೆಕ್ಸ್ಟ್ ಡೇ ಅಮ್ಯಾಂಡ ಅವಳ ಮನೇಲಿ ಪಾರ್ಟಿನ ಅರೇಂಜ್ ಮಾಡಿದ್ದಾರೆ. ಆ ಪಾರ್ಟಿಗೆ ಎಲ್ಲರೂ ಕೂಡ ಬಂದಿದ್ದಾರೆ. ಕೇಟಿ ಈಗ ಹೋಗಿ ನೋಡ್ತಾಳೆ. ಅಲ್ಲಿ ನೋಡಿದ್ರೆ ಸಿಗರೇಟು,
ಡ್ರಿಂಕು ಎಲ್ಲನೂ ಮಾಡ್ತಿದ್ದಾರೆ. ಕೇಟಿ ಇದನ್ನೆಲ್ಲ ತಡೆಯೋದಕ್ಕೋಸ್ಕರ ಮುಂದಾಗ್ತಾಳೆ. ಅಮ್ಯಾಂಡಾಗ ಕೇಟಿನ ಹೀಯಾಳಿಸ್ತಾಳೆ. ನೋಡಿ ಗಾಯ್ಸ್, ಇವಳು ನನ್ನ ಸೋಲ್ ಸೇವಿಯರ್, ಇವಳು ನನ್ನ ಆತ್ಮನ ಸ್ವರ್ಗ ಕಳ್ಸೋಕೆ ಬಂದಿರೋ ಮತ್ತೊಂದು ಆತ್ಮ ಅಂತ ಹೇಳಿ ಹೀಯಾಳಿಸ್ತಾಳೆ. ಈ ಕೇಟಿ ಅಮ್ಯಾಂಡಾಗೆ ಒಂದು ಬುಕ್ನ ಗಿಫ್ಟ್ ಮಾಡಿರ್ತಾಳೆ. ಅದರಲ್ಲಿ ಸೋಲ್ ಸೇವಿಯರ್ ಅಂತ ಬರೆದಿರ್ತಾಳೆ. ಇದನ್ನು ನೋಡಿದ ಪಾರ್ಟಿಲಿರೋ ಎಲ್ಲ ಜನರು ಕೂಡ ನಗ್ತಾರೆ. ಈ ಅಮ್ಯಾಂಡಾ ಅವಳನ್ನು ಆಡ್ಕೋತಿರೋದು, ಪಕ್ಕದಲ್ಲಿ ಅಮ್ಯಾಂಡಾ ಫ್ರೆಂಡ್ಸ್ ಎಲ್ಲ ಕೇಟಿನ ನೋಡಿ ನಗಾಡ್ತಿರೋದು, ಇದನ್ನೆಲ್ಲ ನೋಡಿದ ಕೇಟಿಗೆ ಕೋಪ ಬಂದು ತೆಗೆದು ಒಂದು ಕಪಾಳ ಮೋಕ್ಷ ಮಾಡ್ತಾಳೆ ಅಮ್ಯಾಂಡಾಗೆ. ಸೊ ಇದರಿಂದ ಅವಳು ಕ್ಲೈಂಟ್ ಆದ ಅಮ್ಯಾಂಡಾ ಹಾಗೆ ಅವಳು ಕೆಲಸ ಎರಡನ್ನೂ ಕೂಡ ಕಳ್ಕೊತಾಳೆ. ಇದೆಲ್ಲ ಆದಮೇಲೆ ಕೇಟಿ ಮನೇಲಿ ಒಬ್ಬಳೇ ಇರ್ತಾಳೆ. ಸ್ವಲ್ಪ ಡಿಪ್ರೆಷನಲ್ಲಿ ಇರ್ತಾಳೆ. ಆಗ ಅಮ್ಯಾಂಡಾಗೆ ಬೇಜಾರು ಮಾಡಿದೆ ಅಂತ ಹೇಳಿ ಕೈನ ಸುಡ್ಕೊಂಡಿಲ್ಲಲ್ವಾ, ಅದು ಬೇರೆ ಈಗ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಈ ಮೊದಲು ಹಳೆ ಗಾಯಗಳೇನಾಗಿದ್ದೋ ಅವನ್ನೆಲ್ಲನೂ ಕೂಡ ನೋಡ್ತಿದ್ದಾಳೆ ಕೇಟಿ. ಅವಳಿಗೆ ಅನಿಸುತ್ತೆ, ನಾನು ಅಮ್ಯಾಂಡಾನ ಸರಿ ಮಾಡೋ ಮಿಷನಲ್ಲಿ ಫೇಲ್ ಆಗಿದ್ದಕ್ಕೆ ಈಗ ದೇವರು ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾನೇನೋ ಅಂತ ಅಂದ್ಕೊಂಡು ಕುಡಿಯೋದು, ಸಿಗರೇಟ್ ಸೇದೋದು, ಸಿಕ್ ಬಾಯ್ಸ್ ಜೊತೆ ಎಲ್ಲ ನೈಟ್ ಸ್ಪೆಂಡ್ ಮಾಡೋದು, ಈ ಥರ ಎಲ್ಲ ಮಾಡ್ತಿರ್ತಾಳೆ. ಹೀಗೆ ಬಾರಲ್ಲಿ ಡ್ರಿಂಕ್ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿ ಪರಿಚಯ ಆಗಿ ಆ ವ್ಯಕ್ತಿನ ಮನೆಗೆ ಕರ್ಕೊಂಡ್ಬರ್ತಾಳೆ ಕೇಟಿ. ಅವನು ಹೇಳ್ತಾನೆ, ನೀನು ಅಮ್ಯಾಂಡಾನ ಸರಿ ಮಾಡೋದಕ್ಕೋಸ್ಕರ ನನ್ನ ಫ್ರೆಂಡ್ನ ಬರಬೇಡ ಅಂತ ಹೇಳಿದ್ದೆ ಅಲ್ವಾ ಅವ್ರ ಮನೆಗೆ ಅಂತ ಹೇಳ್ತಾನೆ. ಈಗ ಕೇಟಿಗೆ ಹಳೇದೆಲ್ಲ ನೆನಪಾಗುತ್ತೆ, ತುಂಬಾ ಡಿಸ್ಟರ್ಬ್ ಆಗ್ತಾಳೆ. ದೇವ್ರ ಹತ್ರ ಹೋಗಿ, ದೇವರೇ ನೀವು ನನ್ನ ಜೊತೆ ಇದ್ದೀರಾ ಅಂತ ಅಂದರೆ ಒಂದೇ ಒಂದು ಸಿಗ್ನಲ್ ಕೊಡಿ ಅಂತಲೇ ಹೇಳ್ಬಿಟ್ಟು ಅಳ್ತಿರ್ತಾಳೆ. ಅದೇ ಟೈಮಲ್ಲಿ ಅಪಾರ್ಟ್ಮೆಂಟಲ್ಲಿ ಗಾಳಿ ಬರೋದಕ್ಕೆ ಶುರುವಾಗುತ್ತೆ. ಗಾಳಿಯಲ್ಲಿ ಕೇಟಿ ತೇಲ್ತಿರೋ ಥರ ಫೀಲ್ ಆಗ್ತಾಳೆ. ಆದರೆ ನಿಜವಾಗಿ ಅಲ್ಲಿ ಯಾವುದೋ ಎವಿಲ್ ಎಂಟಿಟಿ ಅವಳನ್ನ ಕಂಟ್ರೋಲ್ ಮಾಡ್ತಿರುತ್ತೆ. ಆದರೆ ಕೇಟಿ ಅದನ್ನು ನಿಜವಾಗ್ಲೂ ದೇವರು ಅಂತ ನಂಬ್ಕೋತಾಳೆ. ದೇವರನ್ನ ಮೆಚ್ಚಿಸೋದಕ್ಕೋಸ್ಕರ ತನ್ನ ಶೂ ಒಳಗಡೆ ಮೊಳೆಗಳನ್ನ ಹಾಕ್ಕೊಂಡು ನೆಡ್ಕೊಂಡು ಹೋಗ್ತಿದ್ದಾಳೆ, ಕಾಲಿಗೆ ನೋವೆಲ್ಲ ಮಾಡಿಕೊಂಡು. ಹಾಗೆ ಬೀದಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಅಮ್ಯಾಂಡಾಳ ಮನೆಗೆ ಹೊಸ ನರ್ಸ್ ಬಂದಿರೋದನ್ನು ನೋಡ್ತಾಳೆ ಕೇಟಿ. ಇದರಿಂದ ತುಂಬ ಹೊಟ್ಟೆ ಕಿಚ್ಚು ಕೇಟಿಗೆ. ಹೊಸ ನರ್ಸ್ ಬಂದು ಅಮ್ಯಾಂಡಾನ ನೋಡ್ಕೋತಿದ್ದಾರೆ ಅಂತ. ಆ ನರ್ಸ್ಗೆ ಹೋಗಿ ಹೇಳ್ಬಿಡೋಣ ನನ್ನ ಮಿಷಿನ್ ಬಗ್ಗೆ, ಅವಳನ್ನ ಚೇಂಜ್ ಮಾಡಬೇಕು ಅನ್ನೋದೇ ನನ್ನ ಮಿಷಿನ್ ಅಂತ ಹೇಳ್ಬಿಡೋಣ ಅಂತ ಅಂದ್ಕೊಳ್ತಾಳೆ. ಬಟ್ ಹೇಳಲ್ಲ ಅವಳು. ಅದಾದಮೇಲೆ ಮನೆಗೆ ಬರ್ತಾಳೆ. ಮನೆಗೆ ಬಂದಾಗ ಅವಳಿಗೆ ಒಂದು ವಾಯ್ಸ್ ಕೇಳಿಸುತ್ತೆ, ನೋಡು ಇದು ನಿನ್ನ ಕೊನೆಯ ಪರೀಕ್ಷೆ, ಅದಾದಮೇಲೆ ನೀನು ಮತ್ತು ನಾನು ಒಂದಾಗ್ತೀವಿ ಅಂತ ಯಾವುದೋ ವಾಯ್ಸ್ ಕೇಳಿಸುತ್ತೆ. ಇದನ್ನು ಕೇಟಿ, ಓ ಇದು ದೇವವಾಣಿ, ಇವಾಗ ನನಗೆ ದೇವರೇ ಬಂದು ಹೇಳ್ತಿದ್ದಾರೆ ಇದೇ ಲಾಸ್ಟ್ ಚಾನ್ಸ್ ಅಂತ. ಇವಾಗ ಹೋಗಿ ನಾನು ಅಮ್ಯಾಂಡಾನ ಸರಿ ಮಾಡಲೇಬೇಕು ಅಂತ ಅಂದ್ಬಿಟ್ಟು ದಡ ಅಂತ ಅವ್ರ ಮನೆಗೆ ಹೋಗ್ತಾಳೆ. ಅಲ್ಲೋಗಿ ನೋಡಿದ್ರೆ ಅಮ್ಯಾಂಡೋ ಈಗಲಾಗ್ಲೂ ಅನ್ನೋ ಥರ ಸಾಯೋ ಸ್ಥಿತಿಗೆ ಬಂದಿದ್ದಾಳೆ. ಅಮ್ಯಾಂಡೋ ಹೇಳ್ತಾಳೆ, ನಾನು ನಿನ್ನ ಹತ್ರ ಸಾರಿ ಕೇಳಬೇಕು ಅಂತ ಅಂದ್ಕೊಂಡೆ, ಅವತ್ತು ನಾನು ನಿನಗೆ ತುಂಬಾ ಇನ್ಸಲ್ಟ್ ಮಾಡಿಬಿಟ್ಟೆ ಅಂತ ಹೇಳ್ತಾಳೆ. ಆಗ ಕೇಟಿ ಹೇಳ್ತಾಳೆ, ದೇವರು ನಿನ್ನ ಕ್ಷಮಿಸೋರೆ, ನೀನು ಇವಾಗಲ ಪ್ರೇಯರ್ ಮಾಡು, ದೇವರು ನಿನ್ನ ಕ್ಷಮಿಸ್ತಾರೆ, ಅವತ್ತು ಪ್ರೇಯರ್ ಮಾಡಿದ್ವಲ್ಲ ನೋಡು, ಆ ಥರ ಪ್ರೇಯರ್ ಮಾಡು ಅಂತ ಹೇಳ್ತಾಳೆ ಕೇಟಿ. ಆಗ ಅಮ್ಯಾಂಡೋ, ನಾವು ಅವತ್ತು ದೇವ್ರ ಹತ್ರ ಕೈ ಮುಕ್ಕೊಂಡೆಲ್ಲ ಫೀಲ್ ಮಾಡಿದ್ವಲ್ಲ, ಆ ಥರ ಏನು ಫೀಲ್ ಆಗಿಲ್ಲ ನನಗೆ, ನಾನು ಸುಮ್ಮನೆ ನಿನಗೆ ಸಾಥ್ ಕೊಡೋದಕ್ಕೋಸ್ಕರ ನೀನು ಕೈ ಮುಗಿ ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ಒಪ್ಕೊಂಡು ಸುಮ್ಮನೆ ಕೈ ಮುಗ್ದೆ ಅಂತ ಹೇಳ್ತಾಳೆ. ಇದನ್ನು ಕೇಳಿದ ಕೇಟಿಗೆ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಡುತ್ತೆ. ಈಗ ಅಮ್ಯಾಂಡೋ ಫೇಸ್ ಏನಿದೆ ಅದು ಇದ್ದಕ್ಕಿದ್ದಾಗೆ ರೆಡ್ ಕಲರ್ಗೆ ಟರ್ನ್ ಆಗುತ್ತೆ, ನರಗಳೆಲ್ಲ ಬ್ಲೂ ಕಲರ್ಗೆ ಟರ್ನ್ ಆಗುತ್ತೆ, ಕಣ್ಣುಗಳೆಲ್ಲ ಕಪ್ಪಾಗುತ್ತೆ. ಇದನ್ನು ಸೇಮ್ ನೋಡೋದಕ್ಕೆ ದೆವ್ವದ ಥರ ಆಗೋಗ್ತಾಳೆ. ಈಗ ಕೇಟಿಗೆ ಅನಿಸುತ್ತೆ ಇದು ಅಮ್ಯಾಂಡೋ ಒಳಗೆ ಇದ್ದ ಎವಿಲ್ ಎಂಟಿಟಿ ಅಂತ. ತುಂಬಾ ಪ್ಯಾನಿಕ್ ಆದ ಕೇಟಿ ಕೈಯಲ್ಲಿದ್ದ ಕತ್ರಿನ ತೊಗೊಂಡು ಅಮ್ಯಾಂಡೋ ಕತ್ತಿಗೆ ಚುಚ್ಚಿ ಕೊಲೆನ ಮಾಡ್ತಾಳೆ. ಅವಳು ಅನ್ಕೋತಾಳೆ, ನಾನು ಒಬ್ಬ ಸೈತಾನ್ನ ಕೊಂದಿದ್ದೀನಿ, ಒಬ್ಬ ದೆವ್ವನ ಕೊಂದಿದ್ದೀನಿ ಅಂತ. ಆದರೆ ಮೂವಿಲಿ ನಿಜವಾಗ್ಲೂ ಟ್ವಿಸ್ಟ್ ಏನು ಗೊತ್ತಾ, ಕೇಟಿ ನಿಜವಾಗ್ಲೂ ಒಬ್ಬಂಟಿ ಮತ್ತು ಸೈಕೋ ಆಗಿರ್ತಾಳೆ. ಆವತ್ತು ಆ ಪೇಷಂಟ್ ಸತ್ತಿದ್ದು ನೋವನ್ನು ಮರೆಯೋದಕ್ಕೋಸ್ಕರ ದೇವರಿದ್ದಾನೆ, ದೇವರೇ ನೋಡ್ಕೋತಾನೆ, ಇದೆಲ್ಲ ದೇವರೇ ಮಾಡ್ತಿದ್ದಾನೆ ಅನ್ನೋ ಭ್ರಮೆಯಲ್ಲಿ ಬದುಕ್ತಿದ್ಲು. ಕೇಟಿಗಾಗ್ತಿದ್ದ ಪ್ಯಾನಿಕ್ ಅಟ್ಯಾಕ್ ಎಲ್ಲವನ್ನೂ ಕೂಡ ಅವಳು ದೇವರು ಕೊಡ್ತಿರೋ ಸಿಗ್ನಲ್ ಅನ್ಕೋತಿದ್ಲು. ಮೈ ಜುಮ್ ಅನ್ನೋದು, ನಡ್ಗೋದು, ಇದೆಲ್ಲ ಕೂಡ ದೇವರೇ ಮಾಡ್ತಿರೋದು ಅಂತ ಅನ್ಕೋತಿದ್ಲು. ಅಮ್ಯಾಂಡಾ ದೆವ್ವದ ರೂಪದಲ್ಲಿ ಕಾಣಿಸ್ಕೋತಿದ್ದು ಕೂಡ ಕೇಟಿಯ ಕಲ್ಪನೆನೇ ಆಗಿತ್ತು. ಅಮ್ಯಾಂಡಾನ ಕೊಂದಿದ ನಂತರ ಕೇಟಿ ತನ್ನ ಬೆನ್ನ ಮೇಲೆ ದೇವದೂತ ರೆಕ್ಕೆಗಳು ಬಂದಿದೆ, ಅಂದರೆ ವಿಂಗ್ಸ್, ದೇವತೆಗಳಿಗೆಲ್ಲ ಇರೋ ಥರ ರೆಕ್ಕೆಗಳು ನನಗೆ ಬಂದಿದೆ ಅಂತ ತಾನು ಹಾರಾಡ್ತಿದ್ದೀನಿ ಅನ್ನೋ ಫೀಲಲ್ಲಿ ಬಿಳಿ ಬಟ್ಟೆನ ಧರಿಸ್ಕೊಂಡು ಪಕ್ಕದಲ್ಲೇ ಇರೋ ಬೀಚ್ ಹತ್ರ ಹೋಗ್ತಾಳೆ. ಅಲ್ಲಿ ಬೀಚ್ ಹತ್ರ ಹೋಗಿ ಪೆಟ್ರೋಲ್ನ ತಗೊಂಡು ತನ್ನ ಮೈ ಮೇಲೆ ತಾನೇ ಹಾಕ್ಕೊಂಡು ಬೆಂಕಿನ ಹಚ್ಕೋತಾಳೆ. ಕೇಟಿಯ ದೃಷ್ಟಿಯಲ್ಲಿ ಹೇಳ್ಬೇಕಂದ್ರೆ ಅವಳಿಗೆ ರೆಕ್ಕೆಗಳು ಬಂದು ಅವಳು ಸುತ್ತ ಇರೋ ಬೆಳಕು ಪ್ರಕಾಶಮಾನವಾಗಿ ಉಳಿತಾ, ಅಂದರೆ ಅವಳಿಗೆ ಹಚ್ಚಿರೋ ಬೆಂಕಿ ಬೆಳಕಿನ ಥರ ಪ್ರಕಾಶಮಾನವಾಗಿ ಉಳಿತಿದೆ. ಹಾಗೆ ಅಲ್ಲಿರೋ ಜನರು ಎಲ್ಲರೂ ಕೂಡ ಅವಳಿಗೆ ದೇವರು ಅಂತ ಅಂದ್ಕೊಂಡು ನಮಸ್ಕಾರ ಮಾಡ್ತಿದ್ದಾರೆ. ಹಾಗೆ ಅವಳು ಒಬ್ಬ ಸೈತಾನ ನಾನು ಕೊಂದಿದ್ದೀನಿ ಅನ್ನೋ ಥರ ಜನ ಎಲ್ಲರೂ ನನಗೆ ಶರಣಾಗ್ತಿದ್ದಾರೆ ಅನ್ನೋ ಥರ ಕಾಣಿಸುತ್ತೆ. ಆದರೆ ರಿಯಾಲಿಟಿ ಏನಂದರೆ ಕೇಟಿ ನಿಜವಾಗ್ಲೂ ಬೆಂಕಿಯಲ್ಲಿ ಸುಟ್ಟು ಸಾಯ್ತಾ ಇರ್ತಾಳೆ. ಅಲ್ಲಿ ಯಾವ ಜನನೂ ಅವಳಿಗೆ ಶರಣಾಗೋ ಥರ ಆಗ್ತಿರಲ್ಲ, ಯಾವ ರೆಕ್ಕೆನೂ ಬಂದಿರಲ್ಲ, ಅವಳು ಯಾವ ದೇವತೆನೂ ಆಗಿರಲ್ಲ, ಎಲ್ಲವೂ ಕೂಡ ಅವಳ ಭ್ರಮೆಯಾಗಿತ್ತು. ಈ ಮೂವಿ ಒನ್ಲೈನ್ ಸ್ಟೋರಿ ಏನಂದರೆ, ಅತಿಯಾದ ಭಕ್ತಿ ಭ್ರಮೆಯಾಗಿ ಕಾಣಿಸ್ಕೊಂಡಾಗ, ಆ ಭ್ರಮೆ ಮಾನಸಿಕ ಅಸ್ಥಿರತೆಯಾಗಿ ಬದಲಾದಾಗ ಈ ಥರ ಇನ್ಸಿಡೆಂಟ್ಗಳು ನಮ್ಮ ಜೀವನದಲ್ಲೂ ನಡಿಬೋದು ಅನ್ನೋದೇ ಈ ಮೂವಿಯ ಒನ್ಲೈನ್ ಸ್ಟೋರಿ. ಇದಾಗಿತ್ತು ಇವತ್ತಿನ ಸೈಕಾಲಜಿಕಲ್ ಹಾರರ್ ಸಿನಿಮಾ.
ಮೂವಿ ಎಕ್ಸ್ಪ್ಲನೇಷನ್ ಹೇಗಿತ್ತು, ಹಾಗೆ ನಿಮ್ಗೆ ಯಾವುದಾದ್ರೂ ಮೂವಿ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಸಬ್ಸ್ಕ್ರೈಬ್.